ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎದ್ದಿದ್ದೀರಾ? ದೇವರ ಮಾತು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದರೆ ಈ ದಿನ ವಾಕ್ಯ ಧ್ಯಾನಕ್ಕೋಸ್ಕರ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ. ಈ ದಿನ ನಿಮ್ಮ ಕೃಪೆಯಲ್ಲಿ ನಾವು ಬದುಕುವ ಹಾಗೆ, ನಮ್ಮ ಜೀವಿತ ಕಾಲವೆಲ್ಲ ನಿಮ್ಮನ್ನು ಸ್ತುತಿಸುವ ಹಾಗೆ ನಮಗೆ ನಿಮ್ಮ ವಾಕ್ಯ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರ ಪ್ರಿಯರೇ, ನಿಮ್ಮ ಚರ್ಚಸ್ಗಳಲ್ಲಿ ಉಪವಾಸ ಪ್ರಾರ್ಥನೆ ಇದೆಯಾ? ಉಪವಾಸ ಪ್ರಾರ್ಥನೆ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಉಪವಾಸ ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ಕರ್ತನ ಕೃಪೆಯಿಂದ ಪ್ರತಿಯೊಂದು ವಿಷಯದ ಕುರಿತು, ಮುಖ್ಯವಾಗಿ ಈ ಲೈವ್ ಕಾರ್ಯಕ್ರಮದಲ್ಲಿ ಉಪವಾಸ ಪ್ರಾರ್ಥನೆ ಹಾಗೂ ಪ್ರಾರ್ಥನೆಯ ಕುರಿತಾಗಿ ಮೇಲಿಂದ ಮೇಲೆ ವಾಕ್ಯ ಸಂದೇಶ ಸಾರ್ತಿರುವಾಗ ಪ್ರತಿಯೊಬ್ಬರು, ಅಂದರೆ ಈ ದಿನವೂ ಕೂಡ ಈ ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ದೇವರನ್ನು ಅನುಭವಿಸೋಣ. ಅಷ್ಟಕ್ಕೂ ಹೇಗಿದ್ದೀರಿ? ಕಷ್ಟಗಳ ಮೇಲೆ ಕಷ್ಟ, ನಷ್ಟಗಳ ಮೇಲೆ ನಷ್ಟ, ಪೆಟ್ಟುಗಳ ಮೇಲೆ ಪೆಟ್ಟು ಉಂಟಾಗುವಾಗ ಯಾಕೆ ಹೀಗಾಯಿತು, ಯಾಕೆ ಈ ರೀತಿ ಆಗ್ತಾ ಇದೆ, ಏನಾಗಿದೆ ನನಗೆ ಎಂದು ಪರಿಶೀಲಿಸಿಕೊಳ್ಳುವುದರ ಬದಲಿಗೆ ನಮ್ಮಲ್ಲಿ ಅನೇಕರು ದೇವರನ್ನು ದೂಷಿಸ್ತೇವೆ, ಇತರರನ್ನು ನಿಂದಿಸ್ತೇವೆ. ಯಾರಿಂದಲೋ ಇದು ನನಗುಂಟಾಯಿತು, ದೇವರಿದ್ರೆ ನನಗ್ಯಾಕೆ ಹೀಗಾಗಬೇಕು ಎಂದು ಅಂದ್ಕೊಳ್ತೇವೆ. ಆದರೆ ನಾನು ಅದಕ್ಕೇನಾದರೂ ಕಾರಣ ಆಗಿದ್ದೇನೋ? ನನ್ನ ಆಶೀರ್ವಾದಗಳನ್ನು ಕಳ್ಕೊಳ್ಳುವುದಕ್ಕಾಗಿ ನನ್ನಲ್ಲಿ ಏನಾದರೂ ಅವಿಧೇಯತೆ ಇದೆಯಾ? ನಾನೆಲ್ಲಾದರೂ ದೇವರನ್ನು ದುಃಖಪಡಿಸಿದೇನಾ ಎಂದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋದಿಲ್ವಲ್ಲ? ಪ್ರತಿ ವಾರ, ನಿನ್ನೆ ಹೇಳಿದ್ದೇನಲ್ಲವೇ, ತಿಂಗಳುಗಟ್ಟಲೆಯಾಗಿ, ಅಂದರೆ ಪ್ರತಿದಿನ ನಮ್ಮನ್ನು ನಾವು ತಿಳ್ಕೊಳ್ಳಬೇಕು. ಆಯಾ ತಿಂಗಳಿನಂತೆ ನಮ್ಮ ಕೆಲಸ ಮುಗಿಸಿಕೊಳ್ಳಬೇಕು. ಅದೇ ರೀತಿ ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದಾಗಿದೆ. ಈ ವಾರವೆಲ್ಲ ನನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿತ್ತು ಎಂದು ಪರಿಶೀಲಿಸಿಕೊಳ್ಳಬೇಕು. ನಾನು ಎಷ್ಟೊತ್ತು ಪ್ರಾರ್ಥಿಸಿದ್ದೇನೆ ಎಂದು ಪರಿಶೀಲಿಸಿಕೊಳ್ಳಬೇಕು. ಯಾಕೆ ನನಗಿಷ್ಟೊಂದು ನಷ್ಟ ಉಂಟಾದುವು ಈ ವಾರದಲ್ಲಿ? ಯಾಕೆ ನಾನು ಇಷ್ಟೊಂದು ವಿಫಲತೆಗಳನ್ನು ನೋಡಿದೆನು ಎಂದು ನಾವು ಬಾಧೆ ಉಂಟಾದಾಗ ದೇವರನ್ನೋ ಮನುಷ್ಯರನ್ನೋ ನಮ್ಮನ್ನು ನಾವೇ ನಿಂದಿಸಿಕೊಳ್ತಾ ಕೂತ್ಕೊಳ್ಳುವುದರಿಂದ ಪ್ರಯೋಜನವಿಲ್ಲ. ಆದರೆ ಅವುಗಳಿಗೆ ಕಾರಣ ಏನಾಗಿದೆ ಎಂದು ನಾವು ಪರಿಶೀಲಿಸಿಕೊಳ್ಳುವುದಾದರೆ, ಕರ್ತನ ಸನ್ನಿಧಿಗೆ ಹೋಗಿ ನಾವು ಪ್ರಾರ್ಥಿಸುವುದಾದರೆ ನಮಗೆ ಬಿಡುಗಡೆ ದೊರಕುತ್ತದೆ. ಯೋವೇಲನ ಪುಸ್ತಕದಲ್ಲಿ ಅದೊಂದು ಕಠಿಣವಾದ ಸಮಸ್ಯೆಯಾಗಿತ್ತು ಇಸ್ರಾಯೇಲ್ ಜನಾಂಗಕ್ಕೆ. ಅವರಿಗೆಲ್ಲವೂ ಬಾಧೆಗಳೇ, ಕೊರತೆಗಳಿದ್ವು. ಬರಗಾಲ ಬಂದು ಆ ದಿನ ಎಲ್ಲವೂ ಹಾಳಾಗಿತ್ತು. ಬೆಳೆ ಹಾಳಾಗಿತ್ತು. ಮಿಡತೆಗಳ ನಿಮಿತ್ತ ನಾನಾ ಸಮಸ್ಯೆಗಳು ಎದುರಿಸಿದ ಸಮಯದಲ್ಲಿ ಅವರೊಂದಿಗೆ ಮಾತಾಡಲು ದೇವರು ತನ್ನ ಪ್ರವಾದಿಯಾದ ಯೋವೇಲನನ್ನು ಕಳಿಸುತ್ತಾರೆ. ಅವರಿಗೆ ಏನೆಂದು ದೇವರು ನುಡಿತಾರೆ ನೋಡಿ. ಯೋವೇಲನ ಪುಸ್ತಕ 2ನೇ ಅಧ್ಯಾಯದ 12ನೇ ವಚನ. ಈಗಲಾದರೋ ನೀವು ಉಪವಾಸವಿದ್ದು, ಇವಾಗಲಾದರೋ ನಿಮಗೆ ನಷ್ಟ ಉಂಟಾಗಿರುವಾಗಲಾದರೋ, ನಿಮಗೆ ಕಷ್ಟಗಳು ಬಂದಾಗಲಾದರೋ, ನೀವು ಮೋಸ ಹೋಗಿದ್ದಾಗಾದರೋ, ನೀವು ಶ್ರಮೆಯಲ್ಲಿದ್ದಾಗಲಾದರೋ, ಈಗಲಾದರೋ ನೀವು ಉಪವಾಸವಿದ್ದು. ಉಪವಾಸ ಪ್ರಾರ್ಥನೆ ಅಂದ ಕೂಡಲೇ ಬಹಳಷ್ಟು ಜನರಿಗೆ ಭಯ. ಕೆಲವರು ಉಪವಾಸ ಇರುತ್ತೇನೆ ಅನ್ನುತ್ತಾರೆ, ಎಲ್ಲವೂ ತಿನ್ನುತ್ತಲೇ ಇರುತ್ತಾರೆ, ಕುಡಿಯುತ್ತಲೇ ಇರುತ್ತಾರೆ. ಕನಿಷ್ಠ ನೀವು 1 ಹೊತ್ತು ಊಟ ಮಾಡದಿದ್ದರೆ ಕನಿಷ್ಠ ಅದು 1 ಹೊತ್ತಿನ ಉಪವಾಸ ಅಂತ ಹೇಳಬಹುದು. ಹೌದಲ್ಲವೇ? ಕನಿಷ್ಠ 24 ಗಂಟೆಗಳಲ್ಲಿ ಕೇವಲ ನೀವು ನೀರು ಕುಡಿಯುವುದಾದರೆ ವಾಟರ್ ಫಾಸ್ಟಿಂಗ್ ಎಂಬುದಾಗಿ ಕೆಲವರು ಅದಕ್ಕೆ ಹೆಸರಿಟ್ಟಿದ್ದಾರೆ. ನೀರು ಮಾತ್ರವೇ ಕುಡಿದು 24 ಗಂಟೆ ಊಟ ಮಾಡದಿದ್ದರೆ ಅದಕ್ಕೆ 1 ದಿನ ಉಪವಾಸ ಅನ್ನುತ್ತಾರೆ. ಕೆಲವರು ಉಪವಾಸ ಅನ್ನುತ್ತಾರೆ, ಪ್ರಾರ್ಥನೆ ಆದ ಕೂಡಲೇ ತಿನ್ನುತ್ತಾರೆ. ಅಷ್ಟಕ್ಕೂ ಉಪವಾಸ ಇರೋದು ಅದಕ್ಕೆ ನಮ್ಮನ್ನು ನಾವು ಬಾಧೆಪಡಿಸಿಕೊಳ್ಳುವುದಕ್ಕಾಗಿಯೋ? ಇಲ್ವಲ್ಲ. ನಾವು ಉಪವಾಸವಿರೋದು ದೇವರ ಚಿತ್ತವಾಗಿದೆಯೋ? ನಾವು ಸಮೃದ್ಧಿಯಾಗಿರಬೇಕೆನ್ನುವುದೇ ಆತನ ಇಷ್ಟ. ಆದರೆ ಮನಸ್ಸಿನ ಏಕಾಗ್ರತೆಗಾಗಿ, ನಮ್ಮ ಪಶ್ಚಾತ್ತಾಪವನ್ನು ತೋರಿಸುವುದಕ್ಕಾಗಿ. ನೋಡಿ ಪ್ರಿಯರೇ, ನಮ್ಮ ಮನೆಯಲ್ಲಿ ಒಂದು ದುಃಖ ಉಂಟಾಗುವಾಗ, ಯಾರಾದರೂ ಮರಣ ಹೊಂದಿದಾಗ, ಸತ್ತಿರುವಾಗ ಊಟ ಮಾಡೋದೇ ಮರೆತು ಬಿಡ್ತೇವೆ. ಹಾಗೆಯೇ ದೇವರ ಸನ್ನಿಧಿಯಲ್ಲಿ ನಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಳ್ಳುತ್ತಾ
ಈ ಲೋಕ ಸಂಬಂಧವಾದ ಭೋಜನದ ಸಂಗತಿಯೋ ಇಲ್ಲವೇ ಸುಖದ ಸಂಗತಿಯನ್ನು ಬಿಟ್ಟು ನನಗಿಂತಹ ಕಷ್ಟಗಳು ಬಂದಿವೆ ದೇವರೇ ಎಂದು ಹೇಳಿ ನೀವು ಉಪವಾಸವಿದ್ದು ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಈಗಲಾದರೂ ನೀವು ಉಪವಾಸವಿದ್ದು ಕಣ್ಣೀರು ಸುರಿಸುತ್ತಾ ದುಃಖ ಪಡುತ್ತಾ ಮನಪೂರ್ವಕವಾಗಿ ನನ್ನ ಬಳಿಗೆ ತಿರುಗಿ ಬನ್ನಿರಿ. ಕಣ್ಣೀರು ಸುರಿಸುತ್ತಾ ದುಃಖ ಪಡುತ್ತಾ ಮನಪೂರ್ವಕವಾಗಿ ನನ್ನ ಬಳಿಗೆ ತಿರುಗಿ ಬನ್ನಿರಿ. ನಾವು ಅಳಬೇಕೆಂದು ದೇವರು ಹೇಳ್ತಿಲ್ಲ, ಆದರೆ ನಿಮ್ಮ ಹೃದಯ ಕದಲಬೇಕು. ಹೃದಯ ಕದಲುವಾಗ ಕಣ್ಣೀರು ಬರ್ತವೆ. ಪಶ್ಚಾತ್ತಾಪ ಉಂಟಾದಾಗ ಕಣ್ಣೀರನ್ನು ಯಾರೂ ನಿಲ್ಲಿಸ್ಲಿಕ್ಕಾಗಲ್ಲ. ಕಣ್ಣೀರು ಸುರಿಸುತ್ತಾ ಹೃದಯಪೂರ್ವಕವಾಗಿ ದುಃಖಿಸುತ್ತಾ ಮನಪೂರ್ವಕವಾಗಿ 1 ನಿಮಿಷದಲ್ಲಿ ಕಣ್ಣೀರು ಸುರಿದು ನಿಂತು ಹೋಗ್ತವೆ. ಆದರೆ ಈ ದುಃಖ ಎನ್ನುವುದು, ಆ ರೋದನೆ ಎನ್ನುವುದು ಪಶ್ಚಾತ್ತಾಪಕ್ಕೆ ಗುರುತಾಗಿದೆ. ಆ ಪಾಪಿಷ್ಠಳು ಯೇಸು ಇದ್ದಲ್ಲಿಗೆ ಆತನ ಪಾದದ ಬಳಿಗೆ ಬಂದು ಕಣ್ಣೀರಿನಿಂದ ಆತನ ಪಾದಗಳನ್ನು ಒದ್ದೆ ಮಾಡಿ, ಅಂದರೆ ಆಕೆ ಎಷ್ಟು ಹೊತ್ತು ದುಃಖಪಟ್ಟಳೆಂದು, ಎಷ್ಟರ ಮಟ್ಟಿಗೆ ಆಕೆ ಕಣ್ಣೀರನ್ನು ಆತನ ಪಾದವನ್ನು ಒದ್ದೆ ಮಾಡಿದಳೆಂದು ನೋಡುವುದಾದರೆ ಪಶ್ಚಾತ್ತಾಪದಿಂದ ಅತ್ತಿರುವುದನ್ನು ಅಲ್ಲಿ ನೋಡ್ತೇವೆ. ಹಾಗೆ ನಾವು ನಮ್ಮ ಜೀವಿತದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿ ಎಷ್ಟು ಕಾಲವಾಯಿತು? ಕೇವಲ 5 ನಿಮಿಷದಲ್ಲಿ ಪ್ರಾರ್ಥನೆ ಮುಗಿಸುತ್ತಿದ್ದೇವೋ? ಇಲ್ಲವೇ ಕನಿಷ್ಠ ನಾವು ಊಟ ಮಾಡಿದಷ್ಟು ಹೊತ್ತು, ಎಷ್ಟೊತ್ತು ನೀವು ಊಟ ಮಾಡ್ತೀರಿ? ಮಿನಿಮಮ್ 10 to 15 ಮಿನಿಟ್ಸ್, ಕೆಲವರಾದರೂ ಅರ್ಧ ಗಂಟೆವರೆಗೂ ಮಾಡ್ತಾರೆ. ಕನಿಷ್ಠ ಅಷ್ಟೊತ್ತು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿ ನಾವಿದ್ದೇವೋ? ನಮ್ಮ ಹೃದಯ ಕದಲಿಸಲ್ಪಟ್ಟವರಾಗಿ ಮನಪೂರ್ವಕವಾಗಿ, ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡಲ್ಲ ಎಂದು ಯಾಕೋಬನ ಆ ದಿನ ಪ್ರಾರ್ಥಿಸ್ತಾನಲ್ಲವೇ? ಹಾಗೆ ನೀವು ಪ್ರಾರ್ಥಿಸಿ ಎಷ್ಟು ಕಾಲ ಆಗಿರಬಹುದು? ಈಗಲಾದರೂ ನಿಮಗೆ ಕಷ್ಟ ಬಂದಾಗ, ಈಗಲಾದರೂ ನಿಮಗೆ ನಷ್ಟ ಉಂಟಾದಾಗ, ಈಗಲಾದರೂ ನೀವು ಅಂದ್ಕೊಂಡಿದ್ದು ನಡೆಯದೇ ಇರುವಾಗ, ಈಗಲಾದರೂ ಅಕಸ್ಮಾತಾಗಿ ಆಪತ್ತುಗಳು ಶ್ರಮೆಗಳು ನಿಮ್ಮನ್ನು ಸುತ್ತಿಕೊಂಡಿರುವಾಗ, ಈಗಲಾದರೂ ನಿಮ್ಗೆ ಯಾವ ದಿಕ್ಕಿಲ್ಲದಿರುವಾಗ ಯೇಸುವೇ ದಿಕ್ಕಾಗಿದ್ದಾರೆ ಅಂದುಕೊಂಡಾಗ, ಈಗಲಾದರೂ ನೀವು ಉಪವಾಸವಿದ್ದು ಕಣ್ಣೀರು ಸುರಿಸುತ್ತಾ ಮನಪೂರ್ವಕವಾಗಿ ತಿರುಗಿ ಬನ್ನಿರಿ, ನನ್ನ ಬಳಿಗೆ ತಿರುಗಿ ಬನ್ನಿರಿ, ತಿರುಗಿ ನನ್ನ ಬಳಿಗೆ ಬನ್ನಿರಿ. ಇದೇ ಯೆಹೋವನ ನುಡಿ. ಈ ರೀತಿಯಾಗಿ ಪ್ರಕಟಿಸಲ್ಪಟ್ಟಿರುವಾಗ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತಾ ಇದೆ, ನನ್ನ ಬಳಿಗೆ ಬನ್ನಿರಿ. ನೀವು ಅಳೋದೇನಿದೆಯಲ್ಲ, ನನ್ನ ಬಳಿಗೆ ಬಂದು ಅಳಿಯಿರಿ ಅನ್ನುತ್ತಾರೆ. ನಾವು ಎಲ್ಲೆಲ್ಲೋ ಹೋಗಿ ಅಳ್ತಿರ್ತೇವೆ, ಇಲ್ಲವೇ ಯಾರಿಗೂ ಹೇಳದಂತೆ ದಿಂಬಲ್ಲಿ ತಲೆಯಿಟ್ಟು ಅಳ್ತಾ ಇರ್ತೇವೆ. ಕೆಲವರಂತೂ ಇತ್ತೀಚೆಗೆ ಕನ್ನಡಿಯಲ್ಲಿ ನೋಡಿಕೊಂಡು ಅಳ್ತಾ ಇರ್ತಾರಂತೆ. ಆಗ ಇನ್ನಷ್ಟು ದುಃಖ ಉಕ್ಕಿ ಉಕ್ಕಿ ಬರ್ತದಂತೆ. ನೋಡಿ ಪ್ರಿಯರೇ, ಯೇಸುವಿನ ಬಳಿಗೆ ಬನ್ನಿರಿ. ನಿಮ್ಮ ದುಃಖ, ನಿಮ್ಮ ಕಣ್ಣೀರು ಒರೆಸುವ ಆತನು ಕೇವಲ ಯೇಸು ಒಬ್ಬರೇ ಆಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಕರುಣೆಯುಳ್ಳಾತನಾಗಿದ್ದಾನೆ, ದೀರ್ಘ ಶಾಂತನಾಗಿದ್ದಾನೆ, ಅತ್ಯಂತ ಕೃಪೆಯುಳ್ಳವನಾಗಿರೋದ್ರಿಂದ ತಾನು ಮಾಡಬೇಕೆಂದು ಉದ್ದೇಶಿಸಿರುವ ಕೇಡನ್ನು ಮನಮರುಗಿ ಮಾಡದೇ ಇರುವನು. ನಿಮ್ಮ ದೇವರಾದ ಯೆಹೋವನು ಯಾವ ರೀತಿಯಾಗಿದ್ದಾರಂತೆ, ಆತನ ಬಳಿಗೆ ಬರುವುದಾದರೆ ಕರುಣಾ ವಾತ್ಸಲ್ಯವುಳ್ಳಾತನು, ದೀರ್ಘಶಾಂತನು, ಅತ್ಯಂತ ಕೃಪೆಯುಳ್ಳಾತನಾಗಿದ್ದಾನೆ. ಎಂತಹ ಒಳ್ಳೆ ದೇವರು ನಮಗಿದ್ದಾರೆ ನೋಡ್ರಿ, ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಕರುಣಾ ವಾತ್ಸಲ್ಯತೆಯುಳ್ಳಾತನಾಗಿದ್ದಾನೆ, ದೀರ್ಘಶಾಂತನಾಗಿದ್ದಾನೆ, ಅತ್ಯಂತ ಕೃಪೆಯುಳ್ಳಾತನಾಗಿದ್ದಾನೆ. ತಾನು ಮಾಡಲುದ್ದೇಶಿಸಿದ್ದ ಕೇಡನ್ನು ನಮ್ಮ ಮೇಲೆ ಬರಮಾಡದಂತೆ ಮನಮರುಗಿ ಬಿಟ್ಟುಬಿಡುತ್ತಾನೆ. ಅಂದರೆ ನಾವು ಪಶ್ಚಾತ್ತಾಪ ಪಡುವುದಾದರೆ ದೇವರು ಮನಸ್ಸನ್ನು ಬದಲಾಯಿಸಿಕೊಳ್ಳುವಂಥವರಾಗಿದ್ದಾರೆ. ಪಾಪದ ನಿಮಿತ್ತ ಕಠಿಣವಾದ ನಮ್ಮ ಮನಸ್ಸು ಪಶ್ಚಾತ್ತಾಪದೊಂದಿಗೆ ಕರ್ತನ ಸನ್ನಿಧಿಗೆ ಹೋಗೋದಾದರೆ, ಕೋಪದಿಂದ ನಿಮ್ಮನ್ನು ದಂಡಿಸುವುದಕ್ಕಾಗಿ ಆತನು ತನ್ನ ಕೈಯನ್ನು ನಿಮ್ಮ ಮೇಲೆ ಎತ್ತಿ ಆಶೀರ್ವದಿಸಲು ಬಳಸುತ್ತಾರೆ. ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಎತ್ತ ತನ್ನ ಹಸ್ತದಿಂದಲೇ ಆತನು ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ. ಎಂತಹ ದೊಡ್ಡ ದೇವರು ನೋಡಿ. ನಮ್ಮ ಮಕ್ಕಳಿಗೆ ನೋಡಿರಿ, ನಾವು ಹೊಡೆಯುವಾಗ ಕೆಲವು ಮಕ್ಕಳು ಓಡಿ ಹೋಗ್ತಿರ್ತಾರೆ, ದೂರ ಓಡಿ ಹೋಗುವಾಗ ನೀವೇನು ಮಾಡ್ತೀರಿ? ಬೆತ್ತ ಹಿಡ್ಕೊಂಡು ಅವ್ರು ಓಡುತ್ತಿರುವಾಗ ಅವರ ಹಿಂದೆ ಹೋಗ್ತೀರಿ. ಇನ್ನೂ ದೂರ ಓಡಿ ಹೋಗ್ತಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಕೋಪ ಇನ್ನೂ ಹೆಚ್ಚಾಗ್ತದೆ. ಆಗ ಇನ್ನೂ ಗಟ್ಟಿಯಾಗಿ ಶಿಕ್ಷಿಸ್ತೀರಿ, ಬಹಳಷ್ಟು ಹೊಡೆಯುತ್ತೀರಿ. ಅದೇ ಮಗು ಏನಾದರೂ ನೀವು ಹೊಡೆಯುತ್ತಿರುವಾಗ ಮಮ್ಮಿ ಇಲ್ಲವೇ ಡ್ಯಾಡಿ ಅಂತ ಹೇಳಿ ನಿಮ್ಮನ್ನು ಅಪ್ಪಿಕೊಳ್ಳೋದಾದ್ರೆ, ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಾದ್ರೆ, ನೀವು ಒಂದು ವೇಳೆ ಕೈಯಲ್ಲಿ ಬೆತ್ತ ಹಿಡ್ಕೊಂಡು ನಿಮ್ಮ ಮಗುವಿಗೆ ಹೊಡೆಯಬೇಕೆಂದು ಪ್ರಯತ್ನಿಸಿದ್ರೂ ಸಹ ನಿಮ್ಮ ಕಡೆ ಹೊಡೆದುಕೊಳ್ಳುವುದಕ್ಕೆ ಫೋರ್ಸ್ ಇರಲ್ಲ.
ಹೀಗೆ ಹೊಡಿಲಿಕ್ಕಾಗಲ್ಲ, ಆ ಕಡೆ ಆದರೆ ಹೊಡೆಯಬಹುದು. ನಿಮ್ಮ ಮಗು ನಿಮ್ಮನ್ನು ಅಪ್ಪಿಕೊಂಡಾಗ ನೀವು ಹೊಡೆಯಲಿಚ್ಛಯಿಸಿದ್ರೂ ಕೂಡ ಹೊಡೆಯಲಿಕ್ಕಾಗಲ್ಲ. ಒಂದು ವೇಳೆ ನಿಮಗೇನಾದರೂ ಏಟಾದರೆ ಸಡನ್ ಆಗಿ ನಿಮಗೂ ನೋವು ಉಂಟಾಗ್ತದೆ ಆ ಪೆಟ್ಟಿನ ನಿಮಿತ್ತ. ನಮ್ಮ ದೇವರು ಇದಕ್ಕಿಂತಲೂ ಹೆಚ್ಚು ಪ್ರೀತಿಯುಳ್ಳ ದೇವರಾಗಿದ್ದಾರೆ. ಯಾವ ತಪ್ಪು ಮಾಡದಿದ್ದರೂ ಯೇಸುವೇ ನಮ್ಮ ದಿಕ್ಕು ಅಂದುಕೊಂಡಿರುವವನು ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾನೆ. ಯೇಸುವಿನ ಪಾದಗಳನ್ನು ಹಿಡಿದುಕೊಂಡವನು ಕ್ಷಮಿಸಲ್ಪಡ್ತಾನೆ. ಪಶ್ಚಾತ್ತಾಪ ಪಟ್ಟವನು ದೇವರ ಕೃಪಾ ವಾತ್ಸಲ್ಯವನ್ನು ಹೊಂದಿಕೊಳ್ತಾನೆ. ಈಗಲಾದರೂ ನಿಮ್ಮ ಕೇಡಿಗೆ ಕಾರಣ, ನಿಮ್ಮ ಶಾಪಕ್ಕೆ ಕಾರಣ, ನಿಮ್ಮ ನಷ್ಟಕ್ಕೆ ಕಾರಣ, ನಿಮಗುಂಟಾದ ಆಕ್ಸಿಡೆಂಟ್ಗೆ ಕಾರಣ, ನಿಮಗೆ ಹುಟ್ಟಿರುವಂತಹ ಮಗು ಮರಣ ಹೊಂದುವುದಕ್ಕಾಗಿ ಕಾರಣ, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗಲು ಕಾರಣ, ಅಂದುಕೊಳ್ಳಲಾರದ ರೀತಿಯಲ್ಲಿ ನೀವು ಹೊಂದಿರುವ ನಷ್ಟಗಳು, ವ್ಯಾಪಾರದಲ್ಲಿ ಹೊಂದಿರುವ ದಿವಾಳಿಗಳು, ಅಂತಹ ಸಮಯದಲ್ಲಿ ಸತ್ತೋದ್ರೆ ಚೆನ್ನಾಗಿರುತ್ತೆ ಅಂದುಕೊಂಡ ಪರಿಸ್ಥಿತಿಯಲ್ಲಿ ಆ ಘಳಿಗೆಯಲ್ಲಿ ಏನಾದರೂ ನೀವು ದೇವರ ಕಡೆಗೆ ತಿರುಗಿಕೊಳ್ಳೋದಾದರೆ, ನನ್ನನ್ನು ಕ್ಷಮಿಸಿರಿ ದೇವರೇ, ನಿಮ್ಮಿಂದ ದೂರವಾಗಿ ನಾನು ಕೇಡನ್ನು ಒಟ್ಟುಗೂಡಿಸಿಕೊಂಡಿದ್ದೇನೆಂದು ಪಶ್ಚಾತ್ತಾಪ ಪಡೋದಾದರೆ, ದೀರ್ಘಶಾಂತನಾದ ದೇವರು, ಅತ್ಯಂತ ಕೃಪೆಯುಳ್ಳಂತಹ ನಮ್ಮ ದೇವರು ತನ್ನ ವಾತ್ಸಲ್ಯವನ್ನು, ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸುತ್ತಾನೆ. ಅದಕ್ಕಾಗಿ ನಿಮ್ಮ ವಸ್ತ್ರವನ್ನಲ್ಲ, ನಿಮ್ಮ ಹೃದಯವನ್ನು ಹರಿದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಏನೋ ಆ ಬಾಧೆ ತೋರಿಸುವುದಕ್ಕಾಗಿ ತೋರುವಿಕೆಯ ವಸ್ತ್ರಗಳಲ್ಲ. ಆದರೆ ಪೂರ್ವಕಾಲದಲ್ಲಿ ಯಾರಿಗಾದರೂ ದುಃಖ ಉಂಟಾದಾಗ ವಸ್ತ್ರಗಳನ್ನು ಹರಿಕೊಳ್ತಾ ಇದ್ರು. ಇವಾಗಲೂ ಕೆಲವರು ಬಟ್ಟೆ ಕಿತ್ಕೊಳ್ತಾರೆ, ಕೂದಲು ಕಿತ್ಕೊಳ್ತಾ ಇರ್ತಾರೆ. ಕೆಲವರು ಕೂದಲು ಕಿತ್ಕೊಳ್ಳೋದು, ತಲೆ ಬಡ್ಕೊಳ್ಳೋದು ವಸ್ತ್ರ ಹರಿದುಕೊಳ್ಳುವಂಥದ್ದಲ್ಲ, ಆದರೆ ನಿಮ್ಮ ಹೃದಯವನ್ನು ಹರಿದುಕೊಳ್ಳಬೇಕೆಂದು ವಾಕ್ಯ ಹೇಳುತ್ತೆ. ನಿಮ್ಮ ಹೃದಯವನ್ನು ಒಂಥರ ಕುಗ್ಗಿದ ಜಜ್ಜಿದ ಹೃದಯವನ್ನಾಗಿ ಮಾಡಿಕೊಳ್ಳಿರಿ. ಪಶ್ಚಾತ್ತಾಪ ಪಡಿರಿ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ನಿಮ್ಮ ತಪ್ಪು ನಿಮಗೆ ಗೊತ್ತಾದಾಗ, ಪವಿತ್ರಾತ್ಮನು ನಿಮಗೆ ಒಪ್ಪಿಕೊಳ್ಳುವಂತೆ ಮಾಡುವಾಗ ನಿಮಗೆ ಪಶ್ಚಾತ್ತಾಪ ಉಂಟಾಗುತ್ತೆ. ಯೇಸುವೇ ಐ ಆಮ್ ಸಾರಿ ಎನ್ನುವಂತೆ, ಯೇಸುವೇ ನನ್ನನ್ನು ಕ್ಷಮಿಸಿರಿ ಎಂದು ಮನಪೂರ್ವಕವಾಗಿ ನೀವು ಹೇಳಿದ ಮರುಕ್ಷಣವೇ ಆತನ ಕೃಪೆಯುಳ್ಳ ಹಸ್ತವು ನಿಮ್ಮನ್ನು ಆದರಿಸುತ್ತದೆ, ಕ್ಷಮಿಸುತ್ತದೆ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ, ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಇನ್ನು ಮೇಲೆ ಪಾಪ ಮಾಡಬೇಡ, ಹೋಗು ಎಂದು ಯೇಸು ಹೇಳಿದ ಮಾತಿನ ಪ್ರಕಾರ ಆ ದಿನವೇ ಅಲ್ಲ, ಈ ದಿನವೂ ಕೂಡ ಆತನು ತನ್ನ ಮಾತು ನೆರವೇರಿಸಲು ಯೇಸು ಆಸೆಯುಳ್ಳವರಾಗಿದ್ದಾರೆ. ಒಂದು ವೇಳೆ ಆತನು ಮನಮರುಗಿ ಪಶ್ಚಾತ್ತಾಪಪಟ್ಟು ನಿಮ್ಮ ದೇವರಾದ ಯೆಹೋವನು ತಕ್ಕ ನೈವೇದ್ಯವೂ ಪಾನದ್ರವ್ಯವೂ ನಿಮಗೆ ಆಶೀರ್ವಾದಕರವಾಗಿ ಆತನು ಅನುಗ್ರಹಿಸುವನು ಎಂಬುದಾಗಿ ಯಾವನು ಹೇಳಬಲ್ಲನು? ಬನ್ನಿರಿ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. 17ನೇ ವಚನ ಕೂಡ ಓದುತ್ತೇನೆ ಕೇಳ್ರಿ. ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ ಕಣ್ಣೀರು ಸುರಿಸುತ್ತಾ, ಯೆಹೋವನೇ ನಿನ್ನ ಜನರನ್ನು ಏನಂತೆ ನಿನ್ನ ಜನರನ್ನು ಕರುಣಿಸು, ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟು ಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿಮಾಡಬೇಡ, ಅವರ ದೇವರು ಎಲ್ಲಿ ಎಂಬ ಮಾತು ಮ್ಲೇಚ್ಛರಲ್ಲಿ ಏಕೆ ಸಲ್ಲಿಸಬೇಕು ಎಂದು ವಿಜ್ಞಾಪಿಸಲಿ. ಏನಂತೆ? ಎಷ್ಟು ವಿಷಾದ ನೋಡಿ. ನಾವು ಹಿಡಿದುಕೊಡಲ್ಪಡುವುದಾದರೆ, ಶ್ರಮೆಯ ಪಾಲಾಗುವುದಾದರೆ, ನಾವು ಶ್ರಮೆಯ ಪಾಲಾಗುವುದಾದರೆ ಆ ಶ್ರಮೆ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಕರ್ತನಿಗೂ ಕೂಡ, ಆತನ ನಾಮಕ್ಕೂ ಕೂಡ ಅವಮಾನ ಉಂಟಾಗುತ್ತೆ. ಸುತ್ತಲಿರುವವರು ನಿಮ್ಮ ದೇವರು ಏನಾಗಿ ಹೋದನು ಎಂದು ಕೇಳಿದಾಗ ನಾವು ಏನು ಉತ್ತರ ಹೇಳಲಿಕ್ಕಾಗುತ್ತೆ? ನೀವು ಪಶ್ಚಾತ್ತಾಪ ಪಡುವುದರಿಂದ ನೀವು ಕ್ಷಮಿಸಲ್ಪಡ್ತೀರಿ, ನಿಮ್ಮ ದೇವರ ನಾಮಕ್ಕೆ ಮಹಿಮೆಯನ್ನು ತರುವವರಾಗಿರ್ತೀರಿ. ಈ ಯಾಜಕರು, ಸೇವಕರು, ನಮ್ಮಂತಹ ಸೇವಕರು ಈ ದಿನ ದೇವರ ಸನ್ನಿಧಿಯಲ್ಲಿ ಆತ್ಮಗಳ ರಕ್ಷಣೆಗಾಗಿ ಕಣ್ಣೀರಿಡಬೇಕಾಗಿದೆ. ವಾಕ್ಯ ಕೇಳುವ ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಯಾಕೆಂದರೆ ಅಲ್ಲಿ ನೀವು, ಇಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ದಯ ತೋರಿಸ್ತಾರೆ, ದೇವರು ಕೃಪೆ ತೋರಿಸ್ತಾರೆ, ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ನಿಮ್ಮ ಮನೆಯಲ್ಲಿರುವ ಮಕ್ಕಳು ಅವಿದ್ಯರಾದರೆ ನೀವು ಕೂಡ ಪ್ರಾರ್ಥಿಸಿ. ನೀವು ಮನೆಗೆ ಯಜಮಾನನಾಗಿರೋದಾದರೆ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿರಿ. ನೀವು ಸಭಾನಾಯಕರಾಗಿರೋದಾದರೆ ನಿಮ್ಮ ಸಭೆಗೋಸ್ಕರವೆಲ್ಲ ಪ್ರಾರ್ಥಿಸಿರಿ. ಈ ಅಂತ್ಯ ದಿನಗಳಲ್ಲಿ ಸಭೆಯೆಲ್ಲವೂ ಪಶ್ಚಾತ್ತಾಪ ಪಡುವ ದಿನಮಾನಗಳಾಗಿವೆ. ಸಭೆ ತಣ್ಣಗಾದ ಸ್ಥಿತಿಯಲ್ಲಿದೆ. ವಿಶ್ವಾಸಿಗಳೆಲ್ಲರೂ ತಮ್ಮ ನಂಬಿಕೆಯನ್ನು ಕಳೆದುಕೊಂಡು ಈ ಲೋಕದೊಂದಿಗೆ ಬೆರೆತುಕೊಂಡ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಈಗಲಾದರೂ ಉಪವಾಸವಿದ್ದು ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ನಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಹರಿದುಕೊಳ್ಳೋಣ. ಅಂದರೆ ಕರ್ತನಿಗೆ ಹೇಳಿಕೊಳ್ಳೋಣ. ನಿಮ್ಮ ಹೃದಯ ಹರಿದುಕೊಳ್ಳೋದಂದ್ರೆ ಕತ್ತಿ ತೆಗೆದುಕೊಂಡು ಹರಿದುಕೊಳ್ಳೋದಲ್ಲ. ಅದರ ಅರ್ಥ ನಿಮ್ಮ ಹೃದಯ ತೆರೆದು ನಿಮ್ಮ ಹೃದಯದಲ್ಲಿರುವ ಸಂಗತಿಗಳೆಲ್ಲ ದೇವರಿಗೆ ಹೇಳೋದಾದರೆ ಆತನು ಹೇಳ್ತಾನೆ,
ನಾನೇ ನನ್ನ ಚಿತ್ತಾನುಸಾರವಾಗಿ ನಿಮ್ಮ ದೋಷಗಳನ್ನು ಅಳಿಸಿ ಹಾಕುತ್ತೇನೆ, ಇನ್ನೆಂದಿಗೂ ಅವುಗಳನ್ನು ನಾನು ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ ಎಂದು ವಾಗ್ದಾನ ಮಾಡ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮ ಕಡೆಗೆ ನೋಡಿರಿ ದೇವರೇ. ಈಗಲಾದರೂ, ಶ್ರಮೆಗಳು ಬಂದಾಗಲಾದರೂ, ಕಷ್ಟಗಳು ಉಂಟಾದಾಗವಾದರೂ, ನಷ್ಟಗಳನ್ನು ಅನುಭವಿಸಿದಾಗಲಾದರೂ, ಇಕ್ಕಟ್ಟು ಬಿಕ್ಕಟ್ಟಿಗೆ ಒಳಗಾದಾಗಲಾದರೂ ನಾವು ಉಪವಾಸವಿದ್ದು ಕಣ್ಣೀರು ಸುರಿಸುತ್ತಾ ಹೃದಯಪೂರ್ವಕವಾಗಿ ನಿಮಗೆ ಮೊರೆಯಿಡುವ ಹಾಗೆ ನಿಮ್ಮ ಕರುಣೆ, ದಯೆ, ಕೃಪೆ, ಕನಿಕರ ಹೊಂದಿಕೊಳ್ಳುವಂತೆ ಮತ್ತಷ್ಟು ಹೆಚ್ಚಾಗಿ ನಿಮ್ಮನ್ನು ಮಹಿಮೆಪಡಿಸುವಂತಹ ಜೀವಿತ ಜೀವಿಸುವ ಹಾಗೆ ಪ್ರತಿದಿನ ವಾಕ್ಯ ಕೇಳುವಂತಹ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ಪಶ್ಚಾತ್ತಾಪ ನಮಗೆ ದಯಪಾಲಿಸಿರಿ. ಕಣ್ಣೀರಿನ ಪ್ರಾರ್ಥನೆ ನಮಗೆ ದಯಪಾಲಿಸಿರಿ. ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿಯನ್ನು ನಾವು ಗುರುತಿಸುವ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಗೋಳಾಡಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಮಾತ್ರವಲ್ಲ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಜೊತೆ ವಿಶ್ವಾಸಿಗಳೊಂದಿಗೆ ಉಪವಾಸ ಪ್ರಾರ್ಥನೆ ಮಾಡಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.